ಏನು ಒಂದು ತಿಂಗಳ ಹಿಂದೆ ನಮ್ಮ ತಾಯಿಯವ್ರ ಹತ್ರ ಬಂದು 6 ಜನ ಹೆಣ್ಮಕ್ಳು ಅಂದರೆ ನಮ್ಮ ಡಿಗ್ರಿ ಕಾಲೇಜಿನ ಸ್ಟೂಡೆಂಟ್ಸ್ BCom ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ತಾಯಿನ ಬಂದು ನಮಗೆ ಲ್ಯಾಪ್ಟಾಪ್ ಅವಶ್ಯಕತೆ ಇದೆ, ಮುಂದಿನ ಶಿಕ್ಷಣಕ್ಕಾಗಿ ನಮಗೆ ಲ್ಯಾಪ್ಟಾಪ್ ಅವಶ್ಯಕತೆ ಇದೆ ಅಂತ ಕೇಳಿದರು. ಅವರಿಗೆಲ್ಲ ಲ್ಯಾಪ್ಟಾಪ್ ವಿತರಣೆ ಮಾಡುವಂಥ ಈ ಕಾರ್ಯಕ್ರಮನ ಇವತ್ತು ನಮ್ಮ ಮಾನ್ಯ ಶಾಸಕರಾದ ನಮ್ಮ ತಂದೆಯವರಾದಂಥ ನಂಜೇಗೌಡರ ಮುಖಾಂತರ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಲ್ಯಾಪ್ಟಾಪ್ ಕೊಡಬೇಕು. ನಮಸ್ಕಾರ. ಇವತ್ತೇನು ನಮ್ಮ ಡಿಗ್ರಿ ಕಾಲೇಜಿನ BCom ಮಾಡ್ತಾರಂತ ಹೆಣ್ಣು ಮಕ್ಕಳಿಗೆ ಲ್ಯಾಪ್ಟಾಪ್ ಅನ್ನ ಕೊಡಬೇಕು ಅಂತ ಇದು ಮೊದಲಿಂದ ಅದು ಕೊಡ್ತಾ ಇದೀವಿ ನಾವು. ಬಂದು ಕೇಳಿದ್ರೆ ಯಾರು ಕೂಡ ಯಾವುದೇ ಲ್ಯಾಪ್ಟಾಪ್ ಆಗಿರ್ಬೋದು, ಬೇರೆ ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಏನೇ ಕೇಳಿದ್ರು ಕೂಡ ನಮ್ಮ ಕುಟುಂಬದಲ್ಲಿ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ವಿಶೇಷವಾಗಿ ಸುನ್ನಿ ಎಜುಕೇಶನ್ ಸಂಬಂಧಪಟ್ಟಂಗೆ, ಕ್ರೀಡೆಗೆ ಸಂಬಂಧಪಟ್ಟಂಗೆ ತುಂಬ ಸಹಕಾರ ಕೊಡೋದು ನಮ್ಮ ಮನೆಯಲ್ಲಿ. ಅದರಲ್ಲಿ ಸುನಿಲ್ ಹೆಚ್ಚಿಗೆ ಅದ್ರ ಬಗ್ಗೆ ಆಸಕ್ತಿ. ಅದರಲ್ಲಿ ಇವತ್ತು ವಿಶೇಷ ಏನಂದರೆ, ಹೆಣ್ಣು ಮಕ್ಕಳು ಒಂದ್ಸಾರಿ ನಮ್ಮ ಮನೆಗೆ ಬಂದು ನಮ್ಮ ಮನೆಯವ್ರು, ನಮ್ಮ ಶ್ರೀಮತಿಯವ್ರನ್ನ ನಮಗೆ ಲ್ಯಾಪ್ಟಾಪ್ ಕೊಡಿಸ್ಬೇಕು ಅಂತ ಕೇಳಿದ್ರಂತೆ. ನನಗೆ ಇಲ್ಲ, ಹೆಣ್ಣು ಮಕ್ಕಳು ಲ್ಯಾಪ್ಟಾಪ್ ಕೊಡಬೇಕು ಅಂತ ಹೇಳಿ ನನಗೆ ಹೇಳಿದ್ರು. ಅದ್ರ ಪ್ರಕಾರ ತರ್ಸಪ್ಪ ಅಂತ ಹೇಳಿದ್ರೆ ತರಿಸಿದ್ದಾರೆ. ಇವತ್ತು ಪಾಪ ಅವರಿಲ್ಲ, ಅವ್ರು ಇದ್ದಿದ್ದ ಬೆಲೆ ಖುಷಿ ಕೊಡೋರು. ಅವ್ರಿಗೇನೋ ಸ್ವಲ್ಪ ಹೆಲ್ತ್ ಕಾಲು ಪ್ರಾಬ್ಲಮ್ಸ್ ಆಗಿ ಒಂದು ವಾರದಲ್ಲಿ ಬರ್ತಾರೆ ಅವರು ಕೂಡ ಮನೆಗೆ. 1.5 ತಿಂಗಳಾಗೋಯಿತು. ಆದರೂ ಪರವಾಗಿಲ್ಲ. ಅವತ್ತು ನಮ್ಮ ಮನೆಯವರು ಏನು ಹೇಳಿದ್ರು ಅದ್ರ ಪ್ರಕಾರ ಇವತ್ತು ನಮ್ಮ ಸರ್ಕಾರಿ ಶಾಲೆಯ ಡಿಗ್ರಿ ಕಾಲೇಜ್, ಪ್ರೈವೇಟ್ ಶಾಲೆಯಲ್ಲ, ಪ್ರೈವೇಟ್ ಶಾಲೆಗೆ ಹೋಗುವಂಥವರೆಲ್ಲ ಅನುಕೂಲಸ್ಥರು ಹೋಗ್ತಾ ಇರ್ತಾರೆ. ಸರ್ಕಾರಿ ಶಾಲೆಗೆ ಹೋಗುವಂಥವ್ರು ಸಾಮಾನ್ಯ ವರ್ಗದ ನಮ್ಮ ಮಕ್ಕಳು, ಅಂಥವರಿಗೆ ವಿಶೇಷವಾಗಿ ಸಹಕಾರ ಕೊಡುವಂಥವ್ರು ನಮ್ಮ ಕುಟುಂಬ. ಅದೇ ರೀತಿ ಇವತ್ತು ನಮ್ಮ ಹೆಣ್ಮಕ್ಳು 6 ಜನಕ್ಕೆ ಕೂಡ ಲ್ಯಾಪ್ಟಾಪ್ ಕೊಡ್ತಾ ಇದ್ದೀವಿ. ನಮ್ಮ ತಾಲೂಕಲ್ಲಿ ಬಡವರ ಮಕ್ಕಳಿಗೆ ಎಜುಕೇಷನ್ಗೆ ವಿಶೇಷವಾಗಿ ಅವತ್ತಿಂದ ಕೂಡ ನಾವು ಸಹಕಾರ ಕೊಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ನಮ್ಮ ತಾಲೂಕಿನ ಮಕ್ಕಳಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಲ್ಯಾಪ್ಟಾಪ್ ಕೊಡ್ತಾ ಅವರಿಗೆ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ. ಇವತ್ತು ನಮ್ಮ ಮಕ್ಕಳು ಲ್ಯಾಪ್ಟಾಪ್ ತಗೊಂಡು ಹೋಗ್ತಾರೆ, ಮುಂದಿನ ದಿನ ನಮ್ಮ ತಾಲೂಕಿನ ಗೌರವವನ್ನು ಕಾಪಾಡುವಂಥದ್ದು. ಡಾಕ್ಟರ್ಸ್ ಆಗಿರ್ಬೋದು, ಇಲ್ಲ ಇಂಜಿನಿಯರ್ಸ್ ಆಗ್ಬೋದು, ಇಲ್ಲ KS ಆಗ್ಬೋದು. ಯಾರ ಹಣೆ ಬರೀ ಏನನ್ನೋದು ಗೊತ್ತಿಲ್ಲ, ಯಾರು ಏನಾಗ್ತಿರೋ ಗೊತ್ತಿಲ್ಲ. ಪ್ರಯತ್ನ ಕರೆಕ್ಟಾಗಿರ್ಬೇಕು. ಪ್ರಯತ್ನ ಕಷ್ಟಪಟ್ಟು ಪ್ರಯತ್ನ ಮಾಡಿದ್ರೆ ಜೀವನದಲ್ಲಿ ಏನು ಬೇಕೋ ಸಾಧನೆ ಮಾಡಬಹುದು. ಏನಮ್ಮ, ನಾನು ಹಂಗೆ ರಾಜಕೀಯವಾಗಿ ನಾನು ಪ್ರಯತ್ನ ಕಷ್ಟ. 96ರಲ್ಲಿ ರಾಜಕಾರಣ ಪ್ರವೇಶ ಮಾಡಿದ್ವಿ. ಚಂದ್ರಣ್ಣ ಮಂಡಲ ಪ್ರಧಾನರು ರಾಜಕಾರಣ ಪ್ರವೇಶ ಆಗಿದ್ದು ನೋಡ್ರಿ. ಪ್ರಯತ್ನ ಇಲ್ಲಿವರೆಗೂ ಬಂದ್ಬಿಟ್ಬಿಟ್ಟು ನಿಮ್ದು ಅಷ್ಟೇ ಫೀಲ್ ಆಗ್ಬೇಡ್ರಿ. ಅವತ್ತು ಅಷ್ಟೇ ಎಜುಕೇಷನ್ಗೆ ಶ್ರೀಮಂತನ ಬಡತನ ಇಲ್ಲ. ಓದೋರಿಗೆ ಬಡತನ ಮತ್ತೆ ನಾನು ಐಸ್ಮರ್ಯ ಅಂತ ಅನ್ನೋದಿಲ್ಲ. ಓದ್ಬೇಕು ಒಂದು ಸಲ ಇದ್ರೆ ಆ ಸಲ ಯಾರ ಮನೆ ಇರ್ತದೆ, ಆ ಬಡವರ ಮನೆಯಲ್ಲಿ ಇದ್ರು ಕೂಡ ಅವ್ರ ಮನೆಯಲ್ಲಿ ವಿದ್ಯೆ ಇರ್ತದೆ. ಪ್ರಯತ್ನ ಮಾಡಿ ಏನಾದರೂ ಆಗಿ ನಾವು ಈಗ ಆಗಿದ್ದೀವಿ ಅಂತ ಒಂದು ದಿವಸ ಬಂದು ಹೇಳ್ತೀನಿ, ಖುಷಿ ಪಡ್ತೀವಿ. ಆಗ್ಬೋದಾ? ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡ್ತಾರೆ ಸರ್. ಎಲ್ಲ ಒಟ್ಟಿಗೆ ಏನಿದೆ ಹೆಸರು ಬಾಲಿ ಅಮ್ಮ ಬಂದ